ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಂದಾಗೆ ಇವತ್ತು ಬುಧವಾರ ಊರಿಗೆ ಹೊರಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕನ ಮಗ ಮೊದಲನೇ ಸಲ ಶಬರಿಮಲೆಗೆ ಹೋಗ್ತಾ ಇದ್ದಾನೆ. ಅದರಿಂದ ಹೋಗ್ಬೇಕಲ್ವಾ ಅಂತೇಳಿ ಕರೆದಿದ್ರು, ಅಕ್ಕನೂ ಕರೆದಿದ್ರು ಬನ್ನಿ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹೋದರೆ ಒಂದು 3 ಡೇಸ್ ಅಲ್ಲೇ ಇರಬೇಕು. ಅದರಿಂದ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಬೇಕು. ಇವಾಗ ಸದ್ಯಕ್ಕೆ ಪಾಪು ಮಲಗಿದಾಳಲ್ಲ, ಒಂದು ಸ್ವಲ್ಪ ಬೇಗ ಪ್ಯಾಕಿಂಗ್ ಮಾಡ್ಕೊಂಬಿಡೋಣ ಏನೇನು ಬೇಕು ಅಂತ. ಅಂದರೆ ವೆದರ್ ಸಡನ್ನಾಗಿ ಚೇಂಜ್ ಆಗುತ್ತಲ್ವ ಇಲ್ಲಿಂದ ಅಲ್ಲಿ ತನಕ. ಅದರಿಂದ ಈಗ ಯಾವ ಟೈಮಲ್ಲಿ ಮಳೆ ಬರುತ್ತೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ಅವಳಿಗೆ ಸಡನ್ನಾಗಿ ಏನು ಶೀತ ಆಗಬಾರ್ದು ಅಂತೇಳಿ ಸ್ವಲ್ಪ ಸಿರಪ್ಗಳು ಅವಳಿಗೆ, ಮತ್ತು ಅವಳಿಗೆ ಫುಡ್ಡು ಸ್ವಲ್ಪ ರಾಗಿ ಸರಿ, ಸೆರ್ಲಾಕ್, ಮತ್ತು ಅವಳಿಗೆ ನಾನು ಮಖಾನ ಸರಿ ಎಲ್ಲ ಕೊಡ್ತೀನಲ್ಲ ಅದನ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋಣ. ಮತ್ತು 1-2 ಜೊತೆ ಬಟ್ಟೆ ಪಾಪುಗೆ. ನಮಗೆಲ್ಲ ನಾರ್ಮಲಾಗಿ ಮನೆಯಲ್ಲೇ ಯೂಸ್ ಮಾಡೋದಲ್ವ ಅಲ್ಲಿ ಅಂತೇಳಿ ಅದನ್ನೇ ಹಾಕ್ಕೊಂಡ್ರೆ ಆಯಿತು ಅಂತ ನಮಗೇನು ತೊಗೊತಾ ಇಲ್ಲ, ಬರೀ ಪಾಪುಗಷ್ಟೇ ತೊಗೊತಾ ಇದ್ದೇನೆ. ಆ್ಯಂಡ್ ಇವಾಗ ಮಲಗಿರೋಕ್ಕೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಬೇಗ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಅವಳು ನನಗೆ ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಇತ್ತೀಚೆಗಂತೂ ಏನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬನ್ನಿ ಬೇಗ ಪ್ಯಾಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತು ಒಂದು 5-6 ಡೈಪರ್ ತೊಗೊಂಡಿದ್ದೇನೆ ಅಷ್ಟೇ. ಯಾಕಂದರೆ ಬೆಳಗ್ಗೆನೂ ಯೂಸ್ ಮಾಡಲ್ಲ ನಾನು ಮೊದಲು ಥರ, ಇವಾಗ ಸಂಜೆ ಮಾತ್ರ. ಅದರಿಂದ ಆ್ಯಂಡ್ ಸ್ವಲ್ಪ ಗುಳ್ಳೆನೂ ಥರ ಆಗ್ತಾಯಿತ್ತು ಅವಳಿಗೆ, ಅದಕ್ಕೆ ಜಾಸ್ತಿ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಡೈಪರ್ಸು. ಆ್ಯಂಡ್ ವೆಟ್ ವೈಪ್ಸ್, ಅವಳು ಸಿರಪ್ಪು, ನೋಸ್ ಡ್ರಾಪ್ಸ್ ಎಲ್ಲ ತೊಗೊಂಡಿದ್ದೀನಿ. ನಿನ್ನ ಅವಳಿಗೆ ರಾಗಿ ಸರಿ ಇದೆಲ್ಲ ಪ್ಯಾಕ್ ಮಾಡ್ಕೊಬೇಕು, ಮತ್ತು ಸ್ವಲ್ಪ ಬಟ್ಟೆಗಳು ಎತ್ಕೊಬೇಕು ಅವಳಿಗಷ್ಟೇ. ಆ್ಯಂಡ್ ನಂದೊಂದು ಸ್ವಲ್ಪ ಟ್ಯಾಬ್ಲೆಟ್ ಇತ್ತು, ಅದು ತೊಗೊಂಡೆ ಎಮರ್ಜೆನ್ಸಿ ಇರಲಿ ಅಂತ. ಆ್ಯಂಡ್ ಈ ಕ್ಯೂಟಾಗಿರೋ ಬ್ಯಾಗ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಒಂದು ಸಿಕ್ಕಾಬಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ತು ಇದು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ರೆಡಿಯಾಗಿ ಮಮ್ಮಿ ಮನೆಗೆ ಬಂದ್ವಿ. ಇಲ್ಲಿಂದ ಮಮ್ಮಿನ ಕರ್ಕೊಂಡು ಮತ್ತು ಪಾಪುನ ಕರ್ಕೊಂಡು ಹೋಗ್ಬೇಕು ಊರಿಗೆ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಕಾರಲ್ಲಿ ಹೋಗ್ತಿರೋದ್ರಿಂದ ವಿಡಿಯೋ ಮಾಡ್ತೀನಿ ಅಲ್ವ, ಮನೆಗೆ ನೈಟು ನಾವು ಮನೆಗೆ ಬರೋ ತನಕನೇ ಒಂದು 8:30-9 ಗಂಟೆನೇ ಆಗೋಯಿತು. ಅದರಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಇವತ್ತು ಬೆಳಿಗ್ಗೆನೇ ಹೋಗಿ ಪಾಪುಗೆ ಮಲೆ ಹಾಕ್ಸ್ಕೊಂಡು ಬಂದಿದ್ರು ನಮ್ಮ ಭಾವ. ಆ್ಯಂಡ್ ಮಕ್ಳಿಗೇನೋ ಕಟ್ಟಿಲ್ಲ, ಮನೆಯಲ್ಲೇ ಇರ್ಬೋದು ಹೋಗೋ ತನಕ. ಅಂದರೆ ಸಂಜೆ ತನಕನೂ ಟೈಮ್ ಇತ್ತು, ಅದರಿಂದ ಮನೆಯಲ್ಲೇ ಇದ್ದರು. ಅವರಿಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಬೆಳಗ್ಗೆನೇ. ಆ್ಯಂಡ್ ಇವಾಗ ನಾವು ಫ್ರೆಶ್ ಅಪ್ ಎಲ್ಲ ಆಗಬೇಕಿತ್ತು. ಫಸ್ಟು ಪೂಜೆಗೆಲ್ಲ ಹೂವೆಲ್ಲ ಕುಯ್ಕೊಂಬಿಡೋಣ, ಹೂವಾಗಿದೆ ಜಾಸ್ತಿ ಅಂಥೇಳಿ ಹೂವೆಲ್ಲ ಕಟ್ ಮಾಡ್ಕೊತಿದ್ವಿ. ಆಮೇಲೆ ಅಕ್ಕನೂ ಕಾಫಿ ಟೀ ಎಲ್ಲ ಕೊಟ್ಟಿದ್ರು, ಕುಡ್ಕೊಂಡು ಇವಾಗ ಸ್ನಾನಗಳು ಮಾಡಿ ಪೂಜೆ ಮುಗಿಸಿ ಅಡುಗೆಗಳೆಲ್ಲ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ಇವಾಗ ಪೂಜೆ ಮುಗಿಸಿ ಬೇಗ ಮತ್ತೇನೋ ಶಬರಿಮಲೆ ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಅಡುಗೆ ಮಾಡಬೇಕಿತ್ತು ನೈಟ್. ಇವರು ಮಾತಾಡ್ತಾನೆ ಇದ್ದರು, ಅವರಿಗೂ ಏನಾದರೂ ತಿನ್ನೋಕೆ ಕೊಡಬೇಕಲ್ಲ ಅಂಥೇಳಿ ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಟ್ವಿ. ಆ್ಯಂಡ್ ಅವರು ಮನೇಲಿ ತುಂಬ ಗಲಾಟೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮನೇಲಿ ಎಲ್ಲ ಅಡುಗೆ ಮುಗಿಸಾಯಿತು. ಇನ್ನು ಅವರು ಊಟ ಮಾಡೋದನ್ಕ ನಾವೇನು ಕೆಲಸಗಳು ಮುಗಿಸ್ಕೊಬೇಕು. ಫಸ್ಟ್ ಅವರು ಊಟ ಮಾಡಿ ಹೊರಡಬೇಕು, ಆಮೇಲೆ ನಾವು ಊಟ ಮಾಡೋದಲ್ವ ಅಂಥೇಳಿ ಮನೇಲಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ಇನ್ನು ಅವ್ರಿಗೆ ಕೊಟ್ಟು ಕಳಿಸ್ಬೇಕಿತ್ತಲ್ವ ರೈಸ್ ಬಾತು, ಅದನ್ನು ಮಾಡ್ತಾಯಿದ್ವಿ ಸಪ್ರೇಟಾಗಿ. ಆ್ಯಂಡ್ ಅದೆಲ್ಲ ಮುಗೀತು. ಇನ್ನು ಇದನ್ನು ಮಾಡಿ ಮುಗಿಸ್ಬಿಟ್ರೆ ಸಾಕು. ಆ್ಯಂಡ್ ಮೊದಲನೇ ಸಲ ನಮ್ಮ ಪಾಪು ಶಬರಿಮಲೆಗೆ ಹೋಗ್ತಾ ಇದ್ವಲ್ಲ, ನಮಗೂ ಸ್ವಲ್ಪ ಭಯ ಆಯಿತು, ಊಟ ಮಾಡಿಸ್ಕೊತಾನೋ ಇಲ್ವೋ, ಇನ್ನು ಅಳ್ತಾನೋ ಇಲ್ವೋ, ಮಲ್ಕೋತಾನೋ ಇಲ್ವೋ ಅಂತ. ನಮಗಂತೂ ಆಗಿದ್ದ ಭಯಕ್ಕೆ ಆಲ್ಮೋಸ್ಟ್ ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾಯಿತು, ಆರಾಮಾಗೇ ಇದ್ನಂತೆ ಅವನು. ಆ್ಯಂಡ್ ನಮಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಹೊರಡೋ ಟೈಮ್ ಕೂಡ ಆಯಿತು ಅಂತೇಳಿ ಅವರಿಗೆ ಪಾದ ಪೂಜೆನೂ ಮಾಡ್ತಾಯಿದ್ರು ಅಕ್ಕ. ಆ್ಯಂಡ್ ಮೊದಲನೇ ಸಲ ಅಂತಲ್ಲ, ಪ್ರತಿ ಸಲ ಹೋಗ್ಬೇಕಾದ್ರೂ ಪಾದ ಪೂಜೆ ಮಾಡ್ತಾರೆ. ಬಟ್ ಮೊದಲನೇ ಸಲ ಹೋಗ್ತಾ ಇದ್ದಾನಲ್ವ, ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಅಕ್ಕಿ ಎಲ್ಲ ಹಾಕಬೇಕಿತ್ತು. ಆದರೆ ನಾವು ಮನೆಯಲ್ಲೇ ಕೊಟ್ಟು ಕಳಿಸ್ಬಿಟ್ಬೇಕಂದ್ರೆ ಇಬ್ಬರು ಮಕ್ಕಳು ಇದ್ರು ಅಲ್ವ, ಇಬ್ಬರು ಮಲ್ಕೊಬಿಟ್ಟಿದ್ರು, ಬಿಟ್ಬಿಟ್ಟು ಹೋಗೋಕೆ ಆಗ್ತಾ ಇರಲಿಲ್ಲ ಅಂತ. ಆ್ಯಂಡ್ ಅಕ್ಕನ ಮನೆಯವರೆಲ್ಲನೂ ಹೋಗಿ ದೇವಸ್ಥಾನಕ್ಕೆ ಅಕ್ಕಿ ಎಲ್ಲ ಹಾಕಿ ಅವ್ರಿಗೆ ಹೊರಡೋ ತನಕ ಇದ್ದು ಆಮೇಲೆ ಬಂದರು. ನಾವು ಇಲ್ಲೇ ಹೋಗಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಕೂತಿದ್ವಿ. ಆ್ಯಂಡ್ ಅಕ್ಕನೂ ಹೋಗಿದ್ದು ಬಂದರು. ಆ್ಯಂಡ್ ಅವರೆಲ್ಲ ಹೋಗಿದ್ದಾಯ್ತಲ್ಲ ಅಂಥೇಳಿ ಇವಾಗ ಊಟ ಮುಗಿಸ್ಕೊಂಡು ಕೂತಿದ್ವಿ. ಇನ್ನೇನು ಕೆಲಸ ಆರಾಮಾಗಿ, ಇನ್ನೇನಿಲ್ಲ, ರೆಸ್ಟ್ ಮಾಡೋದಷ್ಟೇ. ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.